ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಯಾರೂಪ ಪ್ರಾರಂಭವಾದ ಮೊದಲ ದಿನದಿಂದಲೂ ಕೂಡ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಕೇವಲ ನಾವು ಅಂದ್ರೆ ರಿಪಬ್ಲಿಕ್ ಕನ್ನಡದ ಸಿಬ್ಬಂದಿಗಳು ನಿಮಗೆ ನೀಡ್ತಿರುವ ಮಾಹಿತಿ ಮಾತ್ರವಲ್ಲ, ಅಧಿಕೃತ ಧ್ವನಿಗಳನ್ನ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿಗಳನ್ನ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಕರೆಸಿ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ದೂರು ನೀಡಿರುವ ಮೂವರು ಕೂಡ, ಟಿ.ಜೆ. ಅಬ್ರಹಂ ಅವರು, ಪ್ರದೀಪ್ ಅವರು, ಸ್ನೇಹಮಯಿ ಕೃಷ್ಣ, ಮೂವರೂ ದೂರುದಾರರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಎರಡೆರಡು ಬಾರಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಇರುವ ದಾಖಲೆಗಳನ್ನ ಕಂಪ್ಲೀಟ್ ಆಗಿ ನಿಮಗೆ ವಿವರಿಸಿದ್ದಾರೆ. ಅದ ನಂತರದಲ್ಲಿ ಒನ್ ಸೈಡೆಡ್ ಆಗಬಾರ್ದು, ಯಾವುದೇ ಪ್ರಕರಣವಾದರೂ ಕೂಡ ಸುದ್ದಿ ಪ್ರಸಾರ ಮಾಡುವಾಗ ಮತ್ತೊಂದು ಬದಿಯ ಮಾಹಿತಿಯನ್ನ ಕೂಡ ನಿಮ್ಮವರೆಗೆ ತಲುಪಿಸಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಸಂದರ್ಶನವನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಅಲ್ಲಿಗೆ ದೂರುದಾರರ ಸವಾಲು, ಅದಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಪ್ರತಿ ಸವಾಲು, ಇದೆರಡನ್ನ ಕೂಡ ನೀವು ಕೇಳಿಸ್ಕೊಂಡಿದ್ರಿ. ಇದೀಗ ಮುಂದುವರೆದ ಭಾಗ. ನಿನ್ನೆ ಈ ಇಡೀ ಪ್ರಕರಣ ಕಾನೂನಾತ್ಮಕ ಹೋರಾಟದ ಮತ್ತೊಂದು ಮಜಲಿಗೆ ತಲುಪಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಈ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರು ತನಿಖೆಗೆ ನೀಡಿರುವ ಆದೇಶವನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಪಿಟಿಷನ್, ಇದರ ವಿಚಾರಣೆ ಪ್ರಾರಂಭವಾಯಿತು. ಈ ವಿಚಾರಣೆ ಸಂದರ್ಭದಲ್ಲಿ ಹಾಜರಿದ್ದ ಹಾಗೆ ಮೂವರು ದೂರುದಾರರ ಪರವಾಗಿ ವಾದವನ್ನ ಮಂಡಿಸಲಿರುವ ಮೂವರು ವಕೀಲರು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇರಲಿದ್ದಾರೆ. ಇದು ಒಂದು ಜವಾಬ್ದಾರಿ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡದ ಬದ್ಧತೆ. ಯಾವುದೇ ಪ್ರಕರಣವಾದರೂ ಕೂಡ ಆ ಪ್ರಕರಣದ ಚಿಕ್ಕ ಮಾಹಿತಿಯೂ ಕೂಡ ವೀಕ್ಷಕರಿಗೆ ಮಿಸ್ ಆಗಬಾರ್ದು ಅನ್ನೋ ನಿಟ್ಟಿನ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಸತತವಾಗಿ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮೂಡ ಹಗರಣದಲ್ಲಿ ಸೆನ್ಸೇಷನಲ್ ಟರ್ನ್ ಅನ್ನ ಪಡೆದುಕೊಂಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೀಗ ವಕೀಲರ ವಾದ, ದೂರುದಾರರ ವಕೀಲರು ಹಾಕ್ತಿರುವ ಸವಾಲುಗಳೇನು, ಮಂಡಿಸಲಿರುವ ವಾದ ಏನು, ಇದೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಲಿದೆ ರಿಪಬ್ಲಿಕ್ ಕನ್ನಡ. ನಾಗಲೇ ಹೇಳಿದ ಹಾಗೆ ಮೂವರು ದೂರುದಾರರ ಪರ ವಕೀಲರು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿರ್ತಾರೆ. ಅದರ ಭಾಗವಾಗಿ ಮೊದಲಿಗರಾಗಿ ಟಿ.ಜೆ. ಅಬ್ರಹಂ, ದೂರುದಾರರಾದ ಟಿ.ಜೆ. ಅಬ್ರಹಂ ಅವರ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಕಾನೂನು ಕಟ್ಟಲೆಗಳಿಗೆ ಹೋಗೋಕೆ ಮುಂಚೆ ಒಂದಷ್ಟು ಬೇಸಿಕ್ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ. ನೀವು ಕೂಡ ಒಬ್ಬ ವಕೀಲರಾಗಿ ನಿಮ್ಮ ಕಕ್ಷಿದಾರರನ್ನ ಪ್ರಶ್ನೆ ಮಾಡುವಾಗ ಅವರ ಉದ್ದೇಶದ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡಿರ್ತೀವಿ. ಟಿ.ಜೆ. ಅಬ್ರಹಂ ಅವರ ಬಗ್ಗೆ ಎದ್ದಿರುವ ದೊಡ್ಡ ಸಂದೇಹ ಅಂತಂದ್ರೆ ಸಿದ್ದರಾಮಯ್ಯನವರು ರಾಜಕೀಯ ವ್ಯಕ್ತಿ, ಅದರಲ್ಲೂ ಮುಖ್ಯಮಂತ್ರಿ ಆಗಿರುವುದರಿಂದ ಪೊಲಿಟಿಕಲ್ ರಾಜಕೀಯ ದುರುದ್ದೇಶದಿಂದ ಪ್ರಕರಣ ದಾಖಲು ಮಾಡಿದ್ದಾರೆ. ಇದು ನಿಮ್ ಗಮನಕ್ಕೆ ಕೂಡ ಬಂದಿರುತ್ತೆ, ನೀವು ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡಿರ್ತೀರಿ. ಏನ್ ಹೇಳ್ತೀರಿ ವಕೀಲರಾಗಿ? ನೋಡಿ, ಟಿ.ಜೆ. ಅಬ್ರಹಂ ರವರು ಇದು ಮೊದಲನೇ ಬಾರಿ ಈ ರೀತಿಯ ಒಂದು ಸ್ಕ್ಯಾಮ್ಗಳನ್ನಾಗಲಿ ಅಥವಾ ಯಾವುದೇ ಒಂದು ಇರ್ರೆಗ್ಯುಲಾರಿಟಿ ಏನಿರ್ತದೆ, ಒಂದು ಕರಪ್ಷನ್ ಆಗಿರ್ಬೋದು ಅಥವಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ಹಗರಣಗಳನ್ನು ಅವರು ಬಯಲಿಗೆ ಎಳೆದಿರುವಂಥದ್ದು. ಕೆಲವೊಂದಷ್ಟು ಹೇಳ್ಬೇಕಂದ್ರೆ ಈ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಹಾಗೂ ಈ ಏನೊಂದು ಈ DGP ಕಾಂಪೌಂಡ್ ಏನಿದೆ ಅಲ್ಲೂ ಕೂಡ ಏನೊಂದು ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಒಂದಷ್ಟು ಹಗರಣಗಳು ಏನು ನಡೆದಿದ್ವು ಅದನ್ನಾಗಲಿ, ಹಾಗೂ ಮೈನಿಂಗ್ ತಮಗೆ ಗೊತ್ತೇ ಇದೆ, ಒಂದು ದಶಕದ ಹಿಂದೆ ಈ ಮೈನಿಂಗ್ ಹಗರಣಗಳ ಸರ್ಮಾಲೆಯೇ ಹೊರಬಂದಿತ್ತು. ಅದರಲ್ಲೂ ಕೂಡ ಅಬ್ರಹಂ ರವರದ್ದು ಪ್ರಮುಖವಾದ ಒಂದು ಅವ್ರದ್ದು ಪಾತ್ರ ಇರ್ತದೆ. ಹಾಗಾಗಿ ಇದೇ ಮೊದಲನೇ ಬಾರಿ ಇವರು ಹಗರಣಗಳನ್ನ ಬಯಲಿಗೆಳಿತಿರೋದಲ್ಲ, ಇದು ಅವರು ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಒಬ್ಬರ ವಿರುದ್ಧ ಅವರು ಈ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು. ಹಗರಣಗಳನ್ನ ಅವರು ಬಯಲಿಗೆಳಿತಿರುವುದು ಇದು ಮೊದಲೇನಲ್ಲ, ಇದು 2 ದಶಕಗಳಿಂದ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಹಾಗೂ ಸುಮಾರು ಉದಾಹರಣೆಗಳು ಕೂಡ ಇದೆ. ನಿಜ. ಬಟ್ ರಂಗನಾಥ್ ರೆಡ್ಡಿ ಸರ್, ಈಗ ನಿನ್ನೆ ಹೈಕೋರ್ಟ್ ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯ್ತು. ಅಭಿಷೇಕ್ ಮನು ಸಿಂಘ್ವಿ ಅವರೇ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ದೂರುದಾರರ ಹಿನ್ನೆಲೆಯನ್ನ ಗಮನಿಸಿ ಬ್ಲಾಕ್ ಮೇಲರ್ ರೀತಿಯಲ್ಲಿ, ಈ ಪದ ಬಳಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಇದೇ ರೀತಿಯಲ್ಲೇ ಪದಗಳ ಪ್ರಯೋಗ ಆಗ್ತದೆ. ಬ್ಲಾಕ್ ಮೇಲರ್ ರೀತಿಯಲ್ಲಿ ಎಲ್ಲಾ ರಾಜಕಾರಣಿಗಳ ವಿರುದ್ಧವಾಗಿಯೂ ಹೀಗೊಂದು ಪ್ರಕರಣ ತರ್ತಾರೆ. ಖಂಡಿತ ಈ ರೀತಿಯ ಒಂದು ವಾದವನ್ನ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ನೋಡಿ, ನಿನ್ನೆ ನಾವು ಅದಕ್ಕೆ ಉತ್ತರವನ್ನ ನೀಡಬಹುದಿತ್ತು. ಆದ್ರೆ 29ನೇ ತಾರೀಕು
ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಮುಂದಿಟ್ಕೊಂಡು ನಾವು ಅದಕ್ಕೆ ಉತ್ತರ ನೀಡೋರಿದ್ದೇವೆ. ಯಾಕೆಂತಂದ್ರೆ ಈಗ ಅಬ್ರಾಹಂ ರವರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು 25 ಲಕ್ಷ ರೂಪಾಯಿ ಏನು ದಂಡ ವಿಧಿಸಿದೆ ಅಂತ ಹೇಳಿದ್ರು. ನೋಡಿ, ಅದಾದ ನಂತರ ಏನಾಯ್ತು ಅನ್ನೋದನ್ನ ಎಲ್ಲೂ ಕೂಡ ನಿನ್ನೆ ಹಿರಿಯ ವಕೀಲರು ಎಲ್ಲೂ ಕೂಡ ಅದನ್ನ ಹೇಳೋದಿಲ್ಲ. ನೋಡಿ, ಅದಾದ ನಂತರ ಅದು ಯಾಕಾಯ್ತು ಅಂತಂದ್ರೆ ಈ ಏನು ಅಲ್ಲೊಂದು ಸಣ್ಣ ಒಂದು ಕನ್ಫ್ಯೂಷನ್ ಆಗಿರ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಾದ ನಡೀಬೇಕಾದ್ರೆ ಯಾವುದೋ ಒಂದು ಸಣ್ಣ ಕನ್ಫ್ಯೂಷನ್ನಿಂದ ಯಾವುದೋ ಒಂದು ಪ್ರಕರಣವನ್ನು ವಾದ ಮಂಡಿಸಬೇಕಾದ್ರೆ ಮತ್ತೊಂದು ಫೈಲನ್ನು ತೆಗೆದುಕೊಂಡೋಗಿ ಅದನ್ನು ವಾದ ಮಂಡಿಸಿರ್ತಾರೆ. ಸೊ ಈ ಕನ್ಫ್ಯೂಷನ್ ಆದ ಬೆನ್ನಲ್ಲೇ ಈ ಒಂದು 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದು ನಿಜ. ಅದಾದ ನಂತರ ನ್ಯಾಯಪೀಠಕ್ಕೆ ಸತ್ಯಾಸತ್ಯತೆಗಳನ್ನು ತಿಳಿಸಿದ ನಂತರ ಅವರು ಆ ಒಂದು ಮೊತ್ತವನ್ನು 1 ಲಕ್ಷ ರೂಪಾಯಿಗೆ ಇಳಿಸಿ ಒಂದು ಆದೇಶವನ್ನ ಮಾಡಿರ್ತಾರೆ. ನೋಡಿ, ಆ ಪ್ರತಿಗಳನ್ನು ನಾವು ಮುಂದಿಟ್ಕೊಂಡು ಹೈಕೋರ್ಟ್ನಲ್ಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ 29ನೇ ತಾರೀಕು. ರೈಟ್. ಈ ಪ್ರಕರಣವನ್ನ ಹೊರತುಪಡಿಸಿಯೂ ಇನ್ ಜನರಲ್ ಕೇಳೋದಾದ್ರೆ, ಒಬ್ಬ ದೂರುದಾರನ ಬ್ಯಾಕ್ ಗ್ರೌಂಡ್, ಆತನ ಹಿನ್ನೆಲೆ ಪ್ರಕರಣ ದಾಖಲು ಮಾಡುವಾಗ ಮ್ಯಾಟರ್ ಆಗುತ್ತಾ? ನ್ಯಾಯಮೂರ್ತಿಗಳು, ನ್ಯಾಯಪೀಠ ಯಾವ ರೀತಿ ಗಮನಿಸುತ್ತಿದೆ? ಖಂಡಿತ ಆಗಲ್ಲ. ನೋಡಿ, ಎ ಕ್ರಿಮಿನಲ್ ಲಾ ಕ್ಯಾನ್ ಬಿ ಸೆಟ್ ಇನ್ ಟು ಮೋಷನ್ ಬೈ ಎನಿ ಪರ್ಸನ್. ಹಿಸ್ ಬ್ಯಾಕ್ ಗ್ರೌಂಡ್ ಇಸ್ ನಾಟ್ ಅ ರಿಲೆವೆಂಟ್ ಫ್ಯಾಕ್ಟರ್. ಯಾವುದೇ ಕಾರಣಕ್ಕೂ ಅವ್ರು ಯಾರು, ಅವರ ಹಿನ್ನೆಲೆ ಏನು, ಖಂಡಿತ ಅದೆಲ್ಲಿಯೂ ಕೂಡ ಅದು ಒಂದು ರಿಲೆವೆಂಟ್ ಫ್ಯಾಕ್ಟರ್ ಅಂತ ಅನ್ನಿಸ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಅವರ ಹಿನ್ನೆಲೆಯನ್ನ ಅದನ್ನ ನ್ಯಾಯಾಲಯ ಪರಿಗಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದೂರುದಾರರ ಹಿನ್ನೆಲೆಯನ್ನ ಪರಿಗಣಿಸ್ಲಿಕ್ಕೆ ಈ ಹಂತದಲ್ಲಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹೇಳ್ಬೋದು ಅವರ ಹಿನ್ನೆಲೆ ಹಾಗಾಗಿತ್ತು ಹೀಗಾಗಿತ್ತು ಅಂತ. ನೋಡಿ, ನಾವು ಅದಕ್ಕೆ ತಕ್ಕ ಉತ್ತರ ನೀಡೋರಿದ್ದು. ಸರಿ, ನೀವು ಹೇಳಿದ್ರಿ ರಾಜಕೀಯ ಉದ್ದೇಶಗಳಿಲ್ಲ ನಿಮ್ಮ ಕಕ್ಷಿದಾರರದು ಅಂತ ಹೇಳಿ. ಹಾಗಾದ್ರೆ ಉದ್ದೇಶ ಏನು? ಈಗ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದೇ ಅಲ್ವೊಂದು ನ್ಯಾಯ ಸಿಗ್ಲಿ ಅಂತ ಹೇಳಿ. ನ್ಯಾಯ ಅಂದ್ರೆ ಏನ್ ಅಪೇಕ್ಷೆ ಪಡ್ತಿದ್ದಾರೆ ಅಂತ ನೋಡಿ, ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ. ಯಾಕೆಂತಂದ್ರೆ ಅವರ ಹಿನ್ನೆಲೆಯನ್ನ ತಾವು ನೋಡೋದಾದ್ರೆ ಎಲ್ಲಾ ಪಕ್ಷದವರ ವಿರುದ್ಧ ಎಲ್ಲೆಲ್ಲಿ ಹಗರಣಗಳು ಕಂಡು ಬಂದಿದೆ ಅವರು ಫಿರ್ಯಾದನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ, ಕಾನೂನು ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಒಂದು ಪಕ್ಷದ ವಿರುದ್ಧ ಅವರು ಕಿಡಿಕಾರ್ತಿದ್ದಾರೆ. ನೋಡಿ, ಇದೆಲ್ಲ ಶುದ್ಧ ಸುಳ್ಳು. ಯಾಕೆಂದ್ರೆ ಈಗ ನಾನು ಅದನ್ನೇ ಹೇಳಿದೆ, ನಾನು ಉದಾಹರಣೆಗಳು ಕೊಡ್ಬೋದು. ಹಲವಾರು ಈ ಮೈನಿಂಗ್ ಪ್ರಕರಣ ಆಗಿರ್ಬೋದು, ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಪ್ರಕರಣ ಆಗಿರ್ಬೋದು, ಹಾಗೂ ಪೊಲೀಸ್ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹಗರಣ ಆಗಿರ್ಬೋದು, ಕಾಮಗಾರಿ ಹಗರಣ, ಈ ಎಲ್ಲ ಹಗರಣಗಳನ್ನು ಅವರು ಹೊರಗೆಳೆದಿದ್ದಾರೆ. ಸುಮಾರು 10 ರಿಂದ 15 ಪ್ರಕರಣಗಳನ್ನು ಅವರು ದಾಖಲಿಸಿದ್ದಾರೆ ಖಾಸಗಿ ದೂರಿನ ಮುಖಾಂತರ. ಹಾಗಾಗಿ ಒಂದು ಪಕ್ಷದ ವಿರುದ್ಧ ಅವರೇನೋ ಕಿಡಿಕಾರ್ತಿದ್ದಾರೆ ಅನ್ನೋದು ಇದು ಎಷ್ಟು ಸರಿ ಅಂತ ಅದು ತಾವೇ ಮನವರಿಕೆ ಮಾಡ್ಕೋಬೇಕು. ವಕೀಲರ ಹತ್ರ ಪೊಲಿಟಿಕಲ್ ಕ್ವೆಶ್ಚನ್ ಕೇಳಬಾರದು, ಬಟ್ ಸ್ಟಿಲ್ ಇಟ್ ಇಸ್ ಕನೆಕ್ಟೆಡ್ ಟು ನಿಮ್ಮ ಕಕ್ಷಿದಾರ, ಅದರಿಂದ ಕೇಳ್ತಾ ಇದ್ದೀನಿ. ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಕೈವಾಡ ಇದೆ, ಅಬ್ರಹಂ ಅವರನ್ನ ಮುಂದಿಟ್ಟು ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ಪೊಲಿಟಿಕಲ್ ಅಲಿಗೇಷನ್. ಬಟ್ ನೀವು ಇದನ್ನೆಲ್ಲವನ್ನ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡಿರ್ತೀರಿ. ಅಂದ್ರೆ ಅಬ್ರಹಂ